ರಾಶಿಕಾ ಶೆಟ್ಟಿ ಏನೋ MJ ಯೂಟ್ಯೂಬ್ ಚಾನಲ್ ಮಾಡ್ತಿದ್ದಾಳೆ ಅಂತ ಅನ್ಕೊಂತಿದ್ದೀರಾ? ಇನ್ಮೇಲೆ ನನ್ನ ಚಾನಲ್ ಇವರೇ ಟೇಕ್ ಓವರ್ ಮಾಡ್ತಾ ಇದ್ದಾರೆ. ಇವತ್ತು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿದೀವಿ. ನಮ್ಗೆ ಇವಾಗ ಚಾಲೆಂಜ್ ಏನಪ್ಪಾ ಅಂತಂದ್ರೆ 12ವರೆಗೆ ಬೆಟ್ಟ ಕ್ಲೋಸ್ ಆಗುತ್ತೆ. ಸೊ ಅಷ್ಟ್ರಲ್ಲಿ ನಾವು ರೀಚ್ ಆಗಬೇಕು. ಕ್ರೌಡ್ ಎಲ್ಲ ತುಂಬ್ಕೊಂಡಿದ್ದಾರೆ ನೋಡ್ಬೋದು ಇಲ್ಲಿ. ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿ ಖುಷಿ ಆಯ್ತು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ರಾಶಿಕಾ ಶೆಟ್ಟಿ ಏನೋ MJ ಯೂಟ್ಯೂಬ್ ಚಾನಲ್ ಮಾಡ್ತಿದ್ದಾಳೆ ಅಂತ ಅನ್ಕೊಂತಿದ್ದೀರಾ? ನಾನು ನಿಮ್ಮನ್ನ ಇವತ್ತೆಲ್ಲರೂ ವೆಲ್ಕಮ್ ಮಾಡ್ತಿದ್ದೀನಿ ಫಾರ್ MJ's ಯೂಟ್ಯೂಬ್ ಚಾನಲ್. ಇವತ್ತು ಮಕರ ಸಂಕ್ರಾಂತಿ, ಎಲ್ಲರಿಗೂ ನನ್ನ ಕಡೆಯಿಂದ ಹ್ಯಾಪಿ ಸಂಕ್ರಾಂತಿ, ಎಲ್ಲ ಒಳ್ಳೇದಾಗಲಿ ಈ ವರ್ಷ. ಇವತ್ತು ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿದ್ದೀವಿ. ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ, ಫ್ಯಾನ್ಸ್ ಮೀಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ MJ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾರೆ. ಜಿಯೋ ಹಲೋ, ಹಾಯ್ MJ. ನಮಸ್ಕಾರ, ಹಾಯ್, ಹೇಗಿದ್ದೀರಾ? ನಾನು ಸಕ್ಕದಾಗಿದ್ದೀನಿ. ಹೆಂಗ್ ಅನ್ಸಿದೆ ಒಂದ್ ವೀಕ್ ಫುಲ್ಲು ರೆಸ್ಟ್ ಮಾಡಿದ್ರಾ? ಎಲ್ಲಿ ರೆಸ್ಟ್ ಮಾಡಕ್ ಟೈಮೇ ಸಿಕ್ಲಿಲ್ವಲ್ಲ, ಬರೀ ಇಂಟರ್ವ್ಯೂ ಮಧ್ಯನೇ ಇದ್ದೆ. ಇವಾಗ ನಿಮ್ ಯೂಟ್ಯೂಬ್ ಚಾನಲ್ ಬೇರೆ ನನಗೆ ಕೊಟ್ಟಿದ್ದೀರಾ, ನಾನೇ ಇನ್ಮೇಲೆ ನನ್ನ ಚಾನಲ್ ಇವರೇ ಟೇಕ್ ಓವರ್ ಮಾಡ್ತಾ ಇದ್ದಾರೆ. ಸೊ ರಾಶಿಕಾ ಅವರು ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡ್ಬೇಕು. ಆಕ್ಚುಲಿ ಸಕ್ಕದಾಗಿ ಇಂಟ್ರೋ ಕೊಟ್ಟರು, ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ತರ ವ್ಲಾಗ್ ಎಲ್ಲ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಸುಮ್ನೆ ಎಲ್ಲ ಹೇಳ್ಬಾರ್ದು. ಸಕ್ಕದಾಗಿ ಬಂತು. ಹೌದಾ? ಒಂಥರ ಪ್ರಾಪರ್ ವ್ಲಾಗರ್ ಗಿಂತಲೂ ಸಕ್ಕದಾಗಿ ಕೊಟ್ರು. ಓಕೆ, ಹೇಳಿ ನೆಕ್ಸ್ಟ್ ಏನಾದ್ರು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಾ? ಸೊ ಓಕೆ, ಯಾರ್ಯಾರಿಗೆಲ್ಲ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಏನಾರು ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಎಸ್ ಹೇಳಿ, ನಾನು ಟ್ರೈ ಮಾಡ್ತೀನಿ. ಆಕ್ಚುಲಿ ಏನಂದ್ರೆ ಯೂಟ್ಯೂಬ್ ಇಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್. ನಿಮ್ಮ ಫ್ಯಾನ್ಸ್ ಏನಿದ್ದಾರೆ, ನಿಮ್ಮ ಫ್ರೆಂಡ್ಸ್ ಎಲ್ಲಾ ಜೊತೆನೂ ರೆಗ್ಯುಲರ್ ಆಗಿ ಆಕ್ಟಿವ್ ಆಗಿ ಕನೆಕ್ಷನ್ ಇಟ್ಕೊಬಹುದು. ಕನೆಕ್ಟ್ ಆಗಿರ್ತಾರೆ, ನಿಮ್ಮ ಆಡಿಯನ್ಸ್ ಕನೆಕ್ಟ್ ಆಗಿರ್ತಾರೆ. ಸೊ ಪ್ಲೀಸ್ ನನಗೆ ನಿಮ್ಮ ಲೈಫ್ ಸ್ಟೈಲ್ ಎಲ್ಲಾನು ತೋರಿಸಬಹುದು ಚೆನ್ನಾಗಿ. MJ ಸರ್ ನನಗೂ ಹೇಳ್ಕೊಡಿ. ಅಂಡ್ ಎಸ್, ಇವತ್ತು ಮಕರ ಸಂಕ್ರಾಂತಿ. ಸೊ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಎಲ್ಲರೂ ಎಳ್ಳು ಬೆಲ್ಲ ಎಲ್ಲ ತಿಂದು ನಿಮ್ಮ ಜೀವನನ ಸಿಹಿಯಾಗಿಸ್ಕೊಡಿ. ಸೊ ನಿಮ್ಗೂ ಅಷ್ಟೇ, ವಿಶ್ ಯು ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ MJ. TJ ನೋಡಿ ಕಾಂಬಿನೇಷನ್ ಏನ್ ಚೆನ್ನಾಗಿದೆ ಅಂತ. ಇಲ್ಲಿ MJ, ಇಲ್ಲಿ TJ, ಅಲ್ಲಿ ಮಧ್ಯ ನಾನಿದ್ದೀನಿ. RS ಇಲ್ಲಿ ಎಲ್ಲಾರು ನೋಡಿ, ನಾನು ಒಳ್ಳೆ ಡೈರಿ ಮಿಲ್ಕ್ ಸಿಲ್ಕ್ ಹೇಸಲ್ ನಟ್ ತರ ಬಂದಿದ್ದೀನಿ. ಏನಾರು ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಹುಡುಗಿ ನೋಡ ಏನಾರು ಪ್ರೋಗ್ರಾಮ್ ಇಟ್ಕೊಂಡಿದ್ದೀರಾ? ಇಲ್ಲ Actually, there's a thing. No. He doesn't have girlfriends. He has besties. Besties. ಯಾವ ತರ besties? He is the bestie boy. Bestie boy. ಇದಕ್ಕೆ ಪ್ಲೀಸ್ ನನಗೆ ಕ್ಲಾರಿಟಿ ಕೊಡಿ. ಅದಾದ್ಮೇಲೆ ವಿಡಿಯೋದಲ್ಲಿ ಹೇಳ್ಬೋದಾ? ಆಫ್ ಕ್ಯಾಮೆರಾದಲ್ಲಿ ಕ್ಲಾರಿಟಿ ಕೊಡ್ತೀನಿ. ಇದೊಂತರ ಬಿಗ್ ಬಾಸ್ ತರ ಆಗೋಯ್ತು. ಈಗ ನಿಮ್ ಫೇವರೇಟ್ ಗರ್ಲ್ ಬೆಸ್ಟಿ ಯಾರು? ಫೇವರೇಟ್ ಗರ್ಲ್ ಬೆಸ್ಟಿ ಇವಾಗ ನಂಗೆ ಇದಕ್ಕೆ ಆನ್ಸರ್ ಬೇಕು. ರಾಶಿಕನ್ ಹತ್ರ ಸುಳ್ಳು ಹೇಳಂಗಿಲ್ಲ. ಓಕೆ, ನನ್ನನ್ನು ಕೇಳಿದ್ರೆ ನಾನು ಈಸಿಯಾಗಿ ಹೇಳ್ಬಿಡ್ತಿದ್ದೆಪ್ಪ. ಜಲಕ್ ಕೋಬಿ. ಜಲಕ್ ಜೈನ್ ಅಂತ ಒಬ್ಳಿದಾಳೆ, ನನ್ನ ಕ್ಲೋಸ್ ಫ್ರೆಂಡ್ ಅವಳು. ನನ್ನನ್ನು ಕೇಳಿದ್ರೆ ನಾನು ರಾಶಿಕಾ ಅಂತಿದ್ದೆಪ್ಪ. ಈ ಡೌಗಳ ರಾಶಿಕಾ ಹತ್ರ ಬೇಡ, ನಾನಿಂದ ನಂಬಲ್ಲ MJ. ನಾವ್ ಈ ತರ ಕಮೆಂಟ್ ಪಾಸ್ ಮಾಡೋದು, ಫ್ಯಾನ್ ಪೇಜ್ ಗಳು ನಮ್ನ ಇಟ್ಕೊಳ್ಳೋದು ಬೇಡ ಆಗಿರಲ್ಲ. ಈಗ ನೀವ್ ಯಾರು ಹೇಳಿದ್ದು, ಯಾರ ಹೆಸರು ಹೇಳಿದ್ದು? ಜಲಕ್ ಜೈನ್. ಬೇರೆಯವ್ರ ಕಡೆಯಿಂದ ಇವಾಗ ಮೆಸೇಜ್ ಕಾಲ್ ಎಲ್ಲರೂ ಆ ಗ್ರೂಪ್ ಸ್ಟಾರ್ಟ್ ಮಾಡ್ತಾರೆ. ರೆಡಿ ಆಗಿರಿ. ಎಸ್, ಹೋಮ್ ಟೂರ್ ತೋರಿಸ್ಬಿಡಿ ನಿಮ್ಮ ಮನೆ ಒಂದ್ಸಲ, ನಿಮ್ಮ ಹೊಸ ಮನೆ. ಆಕ್ಚುಲಿ ಇದು ನೀವು ಬಿಗ್ ಬಾಸ್ ಹೋಗ್ಬೇಕಾದ್ರೆ ಈ ಮನೆ ಇರ್ಲಿಲ್ಲ ಅಲ್ಲ? ಇಲ್ಲ, ನಮ್ಮ ಮನೆಗೆ ಬಂದಾದ್ಮೇಲೆ ಯಾವ್ದು ದೊಡ್ಡ ಸರ್ಪ್ರೈಸ್ ಕೊಟ್ರು. ಆ ಸರ್ಪ್ರೈಸ್ ಹೇಗ್ ರಿವೀಲ್ ಆಯ್ತು ಗೊತ್ತಾ? ನನ್ನನ್ನ ವಾಪಸ್ ಕರ್ಕೊಂಡ್ ಬರ್ತಿರ್ಬೇಕಾದ್ರೆ ಕಾರಲ್ಲಿ ಕೂತಿದ್ದೆ. ಸಡನ್ ಆಗಿ ಅದು ಒಂದು ನನ್ನ ತಮ್ಮಂಗೆ ಫೋನ್ ಕೇಳ್ತೀನಿ, ಕೊಡು ಇನ್ಸ್ಟಾಗ್ರಾಮ್ ಹೇಗಿದೆ ನೋಡೋಣ ಅಂತ ನೋಡ್ತೀನಿ. ಬೇಕಾದ್ರೆ ಗ್ಯಾಲರಿ ಓಪನ್ ಮಾಡ್ತೀನಿ, ಅಲ್ಲಿ ನೋಡಿದ್ರೆ ವಿಡಿಯೋಸ್ ಎಲ್ಲ ಇತ್ತು. ಸರ್ಪ್ರೈಸ್ ಹೋಯ್ತು.
ಸೊ ಈ ತರ ಸರ್ಪ್ರೈಸ್ ರಿವೀಲ್ ಆಯ್ತು ಅವತ್ತು. ನೈಸ್. But ಚೆನ್ನಾಗಿದೆ ಚೆನ್ನಾಗಿದೆ. ಹೇಗಿತ್ತು ಸಿದ್ಧಾರ್ಥ್ ನಮ್ಮಮ್ಮ ಇದನ್ನ ಸಿದ್ಧಾರ್ಥ್ ಮನೆ ಅಂತ ಹೇಳಿದ್ರು ಫಸ್ಟ್ ಗೆ ವಿಡಿಯೋ ಕಾಲ್ ಅಲ್ಲಿ. ಆಕ್ಚುಲಿ ಇವ್ರಿಗೆ ಡೈರೆಕ್ಟ್ ಆಗಿ ಬಂದು ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಪಾಪ ಪ್ಲಾನ್ ಮಾಡಿದ್ರು. ಮಧ್ಯದಲ್ಲಿ ಸ್ಪಾಯ್ಲ್ ಆಯ್ತಲ್ಲ, ಅದಕ್ಕೆ ಸಿದ್ಧಾರ್ಥ್ ಮನೆ ಅಂತ ಅಂದ್ರು. ಬಟ್ ಇವ್ರು ಗೊತ್ತಲ್ಲ ಬುದ್ಧಿವಂತರು, ನಾವು ಸ್ಮಾರ್ಟ್ ಅದು ಮೊದಲೇ ಬಿಗ್ ಬಾಸ್ ಮನೇಲಿ ಇದ್ಬಿಟ್ಟು ಬ್ಯೂಟಿ ವಿತ್ ಬ್ರೈನ್. ಓಕೆ, ವಾಟ್ ಪ್ಲಾನ್ಸ್? ಇವಾಗ ಬೆಟ್ಟಕ್ಕೆ ಹೋಗೋಣ. ಎಸ್, ಹೊರಡೋಣ. ಲೆಟ್ಸ್ ಗೋ. ನಮ್ಮ ವಾಯ್ಸ್ ಬರ್ಲಿ. ಇವಾಗ ಆನ್ ದ ವೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹಂಗೆ ಬೆಟ್ಟಕ್ಕೆ ಹೋಗಿ ಅಲ್ಲೋದ್ಮೇಲೆ ಇನ್ನೇನಾಗುತ್ತೆ ಎಲ್ಲಾನು ಮೀಟ್ ಮಾಡ್ಕೊಂಡು ವಾಪಸ್ ಬರೋಣ. ವಾಪಸ್ ಬರೋಣ. ಓಕೆ, ಲೆಟ್ಸ್ ಗೋ. ಬಾಯ್. ಲೆಟ್ಸ್ ಗೋ. ಓಕೆ, ಸೊ ಫೈನಲಿ ನಮ್ಮ ಬಾಯ್ಸ್ ಎಲ್ಲ ಬಂದ್ರು. ಗುಡ್ ಮಾರ್ನಿಂಗ್, ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ಸೊ ನಮ್ಮ ಯಶುನು ಅಲ್ಲೇ ಬಂದ. ಸೊ ನಾನು ಯಶು ಎಲ್ಲನೂ ಒಟ್ಟಿಗೆ ಬಂದಿದ್ದು, ನಾನು ಯಶು ಸಿದ್ಧಾರ್ಥ. ಸೊ ಇವಾಗ 2 ಕಾರಲ್ಲಿ ಓಡ್ತಾ ಇದೀವಿ. ಒಂದು ಪೋಲೋ, ಅದಾದಮೇಲೆ ಒಂದು ಮರ್ಸಿಡೀಸು. ಅದಾದಮೇಲೆ ಮೈಸೂರಿಗೆ ಹೋದ್ಮೇಲೆ ಅಲ್ಲಿ ಸ್ವಲ್ಪ ಜನ ಎಲ್ಲ ಜಾಯಿನ್ ಆಗ್ತಾರೆ. ಸೊ ಅಲ್ಲೊಂದು ಬೆಟರ್ ಏನಿದೆ, ಎಲ್ಲರೂ ಒಟ್ಟಿಗೆ ಸೇರಿ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ತೀವಿ. ಓಕೆ, ಸೊ ನಾವಿವಾಗ ಮೈಸೂರು ಹೈವೇನಲ್ಲಿ ಹೋಗ್ತಾ ಇದ್ದೀವಿ. ಸೊ ಟೈಮ್ ಬಂದು 11:30. ನಮ್ಗೆ ಇವಾಗ ಚಾಲೆಂಜ್ ಏನಪ್ಪ ಅಂತಂದರೆ 12:30 ಬೆಟ್ಟ ಕ್ಲೋಸ್ ಆಗುತ್ತೆ. ಸೊ ಅಷ್ಟರಲ್ಲಿ ನಾವು ರೀಚ್ ಆಗಬೇಕು. ಸೊ ಚಚ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೆ ನಮ್ಮ ಹುಡುಗದ ಕಾರೆಲ್ಲ ಹೋಗ್ತಾ ಇದೆ. ಹೆಂಗೆ ಅನಿಸ್ತಾ ಇದೆ? ಆರ್ ಯು ಎಕ್ಸೈಟೆಡ್? ಎಸ್, ಎಲ್ಲ ನಾವು ಮೀಟ್ ಮಾಡೋಕ್ಕೆ ತುಂಬ ಎಕ್ಸೈಟ್ ಆಗಿದ್ದೀನಿ. ಓಕೆ, ನೋಡಬೇಕು. ಆ್ಯಂಡ್ ಇವಾಗ ನಾವು ಮೈಸೂರಿಗೆ ಹೋಗ್ತಾ ಇದ್ರಿಂದ ನಿಮ್ಮ ಒಂದು ಕಿರು ಪರಿಚಯ ಮೈಸೂರಲ್ಲಿ, ಮೈಸೂರು ಬಗ್ಗೆ. ನೀವಿರೋದು ಮೈಸೂರೇ ಅಲ್ಲ? ಹೌದು, ನಾನಿರೋದು ಮೈಸೂರಲ್ಲೇ. ಮೈಸೂರಲ್ಲೇ ತುಂಬ ಇಷ್ಟ. ನಂಗೆ ಏನಾದ್ರು ತುಂಬ ಟೈಮ್ ಇದೆ ದಿನ ಮೈಸೂರು ಬ್ಯಾಂಗ್ಳೂರ್ ಟ್ರಾವೆಲ್ ಮಾಡ್ತಿದ್ದೆ. ಅಪ್ಪ ಅಮ್ಮ ಇರೋದು ಮೈಸೂರಲ್ಲಿ, ನಾನು ನನ್ನ ತಮ್ಮ ಇರೋದು ಬ್ಯಾಂಗ್ಳೂರ್. ತುಂಬ ಮಿಸ್ ಮಾಡ್ಕೋತೀನಿ ಫ್ಯಾಮಿಲಿನ. ಮೈಸೂರು ಒಂಥರ ಚೆನ್ನಾಗಿ ಅನ್ಸುತ್ತೆ, ಕಾಮ್ ಆಗಿರುತ್ತೆ. ಆ ಒಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಏನಾದ್ರು ಬೇಜಾರಿತ್ತು ಅಂದ್ರೆ ಬೆಟ್ಟಕ್ಕೆ ಹೋಗ್ಬೋದು, ದೇವ್ರ ದರ್ಶನ ಮಾಡ್ಬೋದು. ಅದೆಲ್ಲ ಒಂದು ಎನರ್ಜಿ ಕೊಡೋ ಅಂತ ವೈಬ್ ಅದೆಲ್ಲ. ಸೊ ಎಸ್, ನನಗೆ ಮೈಸೂರಲ್ಲೇ ತುಂಬ ಇಷ್ಟ. ಆ್ಯಕ್ಚುಲಿ ನನಗೂ ಮೈಸೂರಲ್ಲೇ ತುಂಬಾ ಇಷ್ಟ. ಯಾಕಂದರೆ ನಮ್ಮ ದೊಡ್ಡಪ್ಪ ಮನೆ ಅಲ್ಲೇ ಇರೋದು. ಸೊ ನಮ್ಮ ತಂದೆಯವರು ಬೆಳೆದಿದ್ದೆಲ್ಲನೂ ಮೈಸೂರಲ್ಲೇ. ಸೊ ನಮ್ಮ ದೊಡ್ಡಪ್ಪನ ಇವಾಗ ಅಲ್ಲೇ ಇರೋದು. ಸೊ ನಾವು ಪ್ರತಿ ಸಲ ಮೈಸೂರಿಗೆ ಹೋದಾಗ ನಮ್ಗೊಂಥರ ಬೆಟ್ಟ ಒಂಥರ ಗೋ ಟು ಪ್ಲೇಸ್. ಬೇಜಾರಾಯ್ತಾ ಬೆಟ್ಟ, ಫ್ರೆಂಡ್ಸ್ ಬಂದ್ರ ಬೆಟ್ಟ, ಏನೇ ಆದರೂ ಬೆಟ್ಟ. ಸೊ ಬೆಟ್ಟಕ್ಕೆ ಹೋಗ್ಬಿಟ್ಟು ಅಲ್ಲಿ ವ್ಯೂ ಪಾಯಿಂಟ್ ಇದೆಯಲ್ಲ, ಅಲ್ಲೆಲ್ಲ ನಾವು ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಮೇಲ್ಗಡೆ ಬಜ್ಜಿ ಚೂರ್ಮುರಿ ಅದನ್ನೆಲ್ಲ ಪಾರ್ಸಲ್ ತೊಗೊಂಡು ಹೋಗ್ಬಿಟ್ಟು ವ್ಯೂ ಪಾಯಿಂಟಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದು. ಸೊ ದೋಸ್ ಆರ್ ಆಲ್ ಮೆಮೊರೀಸ್ ನಮ್ಗೆ. ಆ್ಯಕ್ಚುಲಿ ಲಾಂಗ್ ಡ್ರೈವ್ ಅಂದ್ರೆ ಬೆಟ್ಟ, ಲಾಂಗ್ ಡ್ರೈವ್ ಅಂದ್ರೂ ಬೆಟ್ಟ. ಅದನ್ನ ಮಿಸ್ ಮಾಡಿದ್ರಿ. ಅಂಡ್ ಗುಡ್ ಥಿಂಗ್ ಅಬೌಟ್ ಮೈಸೂರು ಏನಂತಂದ್ರೆ ನಾವು ಎಲ್ಲೇ ಹೋಗ್ಬೇಕಂದ್ರೂ ಹಾರ್ಡ್ಲಿ 10-15 ಮಿನಿಟ್ಸ್ 20 ಮಿನಿಟ್ಸ್ ಅಷ್ಟೇ. ಔಟರ್ ರಿಂಗ್ ರೋಡ್ ತಗೋ, ಎಲ್ಲರೂ ಕನೆಕ್ಟ್ ಆಗೋ. ಟ್ರಾಫಿಕ್ ಅಂತೂ ಇಲ್ವೇ ಇಲ್ಲ. ಒಂದ್ ಕಡೆ ಹೋಗ್ಬೇಕಂದ್ರೆ 2 hours ಮುಂಚೆ ಹೋಗಿರ್ಬೇಕು ನಾವು. ಹೌದು, 10 ನಿಮಿಷ ಜಂಪ್ ಮಾಡಿದ್ರು ಆಗುತ್ತೆ. ಹೌದು, ಲಾಂಗ್ ಜಂಪ್. ನನಗೆ ಬೆಂಗಳೂರಲ್ಲಿ ಇರ್ಬೇಕಾದ್ರೆ ಈ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಿದ್ದೆ ಇನಿಷಿಯಲ್ ಡೇಸ್ ಅಲ್ಲಿ. ನಾನು ಬೈಕ್ ತಗೊಂಡಾಗ ಆವಾಗ ನಂಗೆ ಎಂಟೈರ್ ಡೇ ಹೋಗ್ತಿತ್ತು. ಸೊ ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬರ್ತಿದ್ದೆ. ಮೈಸೂರಲ್ಲಿ ಇರ್ಬೇಕಾದ್ರೆ ಯಾವ ತರ ಆಗ್ತಿತ್ತು ಅಂದ್ರೆ ಅರ್ಲಿ ಮಾರ್ನಿಂಗ್ 7 o'clock ಹೋದ್ರೆ 10 ಗಂಟೆ 11 ಗಂಟೆಗೆಲ್ಲ ಮನೆಗೆ ವಾಪಸ್ ಬಂದ್ಬಿಡ್ತಿದ್ದೆ. ಅದೇ ಸ್ಪೆಷಲ್ ಮೈಸೂರಲ್ಲಿ. ಸೊ ಇವಾಗ ಒಂದು ಹೋಗ್ತಾ ಇದೀವಿ. ಸೊ ನೋಡೋಣ, ಹೋಪ್ಫುಲಿ ಇವತ್ತು ಹಬ್ಬ ಇದೆಯಲ್ಲ ಸ್ವಲ್ಪ ಜಾಸ್ತಿ ಹೊತ್ತು ಓಪನ್ ಆಗಿರ್ಬೋದು ಅಂತ ಅನ್ಕೊಂಡಿದೀನಿ. ಲೆಟ್ ಸಿ, ಅಷ್ಟೊಂದು ರೀಚ್ ಆದರೆ ಒಳ್ಳೇದು. ಇಲ್ಲಾಂದ್ರೆ ವಿಲ್ ಪ್ಲಾನ್ ಸಮಥಿಂಗ್. ಹಾಗೆ ಇವಾಗ ಅಲ್ಲಿ ಫ್ಯಾನ್ಸ್ ಎಲ್ಲ ರಿಯಾಕ್ಷನ್ಸ್ ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ. ಸೊ ಐ ಆಮ್ ಎಕ್ಸೈಟೆಡ್ ಟು ಸಿ. ಬಾಯ್ಲಿ ಬಾ, ಆಯ್ತು ಬಾ ಕಂದ. ಚಾಲಿ ಇಲ್ಲಿ ಆಯ್ತು ಬಾ. ಹೋಗು ಚಲಿ ಬೇಕು. ಹೋಗು, ನಿನ್ ಕೈಲಿ ಬರುತ್ತೆ ಅಲ್ಲ? ನಿನ್ನೆ ಯಾರಿಗೋ ಬಂದಿಕ್ಕೆ ಕಚ್ಬಿಟ್ಟಿದ್ದ. ಇವನು ನಾಯಿ ಸಾಕಿದಾನಲ್ಲ, ಅದಕ್ಕೆ ಅಭ್ಯಾಸ ಇದೆ ಇವನ್ಗೆ. ಸೆನ್ಸ್ ಮಾಡುತ್ತೆ ಡಾಗ್ಸ್. ಚಲಿ ಕಮ್ ಹಿಯರ್ ಬೈಲಿ. ಸೊ ಇಲ್ಲಿ ರಾಶಿಕಾ ಅವ್ರ ಮನೆ ಹತ್ರ ಬಂದಿದ್ದೀವಿ. ಸೊ ಒಂದು ಸ್ವಲ್ಪ ಕೆಲಸ ಇತ್ತು, ಐಟಮ್ಸ್ ಎತ್ಕೊಬೇಕಿತ್ತು. ಸೊ ಅದಕ್ಕೆ ಒಳಗಡೆ ಹೋಗಿದ್ದಾರೆ. ಆಂಟಿ ಇಲ್ಲೇ ಹೇಳ್ಕೊಳ್ತಾರೆ.
ಓಕೆ, ಜನರೆಲ್ಲ ಇವಾಗ ತುಂಬಿಕೊಳ್ತಾ ಇದ್ದಾರೆ ಒಬ್ಬೊಬ್ಬರಾಗಿ. ಇರಿ ಸರ್, ಇರಿ ಆರಾಮಾಗಿ ಇರಿ ಆರಾಮಾಗಿ ನಡೀರಿ. One hour later. ದರ್ಶನ ಎಲ್ಲ ಮುಗೀತು. ಸೊ ಕ್ರೌಡ್ ಎಲ್ಲಾನು ನೋಡಿ ಯಾವ ತರ ಇದೆ. ಹುಷಾರಾಗಿ ಓಕೆ. ಕ್ರೌಡ್ ಎಲ್ಲ ತುಂಬ್ಕೊಂಡ್ಬಿಟ್ಟಿದ್ದಾರೆ ನೋಡ್ಬೋದು ಇಲ್ಲಿ. ಹೆಂಗಿದೆ? ಸಕ್ಕತ್ತಾಗಿತ್ತು. ಬಿಗ್ ಬಾಸ್ ಮನೆಯಿಂದ ಬಂದಾದ್ಮೇಲೆ ಫಸ್ಟ್ ಟೈಮ್ ಆಚೆ ಬಂದಿದ್ದು ನಾನು, ಇಂಟರ್ವ್ಯೂಸ್ನೆಲ್ಲ ಬಿಟ್ಟು. ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿ ಖುಷಿ ಆಯ್ತು. ಐ ಆಮ್ ಸೋ ಹ್ಯಾಪಿ. ಕ್ರೇಜಿ. ಆಕ್ಚುಲಿ ಬಂದಾಗ ಜನರಿಗೆ ಗೊತ್ತಿರ್ಲಿಲ್ಲ ನೀವು ಬಂದಿದ್ದು. ಹೌದು, ಅದಾದ್ಮೇಲೆ ಇವಾಗ ಗೊತ್ತಾಯ್ತಲ್ಲ, ಅಲ್ಲಿ ಎಷ್ಟೊಂದು ಜನ ಎಲ್ಲ ಕಿಚ್ಕೊಳ್ತಾ ಇದ್ರು. ಸ್ವಲ್ಪ ಟೈಮ್ ಕಡಿಮೆ ಇದ್ದಿದ್ರಿಂದ ಟೈಮ್ ಸ್ಪೆಂಡ್ ಮಾಡಕ್ ಆಗ್ಲಿಲ್ಲ. ನೆಕ್ಸ್ಟ್ ಟೈಮ್ ಆರಾಮಾಗಿ ಫ್ರೀ ಮಾಡ್ಕೊಂಡು ಬರ್ತೀನಿ. ಮೀಟ್ ಮಾಡೋಣ ಎಲ್ಲರೂ. Meanwhile. ಇವಾಗ ಊಟಕ್ಕೆ ಅಂತ ಬಿಟ್ಟು ಬಂದ್ವಿ. ಇಲ್ಲಿ ಮೈಸೂರಲ್ಲಿ ಪಂಚವಟಿ ಊಟ ಇದೆ, ಅಲ್ಲಿ ಬಂದ್ವಿ. ಇಲ್ಲಿ ನೋಡಿದ್ರೆ ಇಲ್ಲೊಂದು ಕ್ರೌಡ್ ಎಲ್ಲ. ಆಕ್ಚುಲಿ ಇವ್ರ ಬಾಯ್ಸನ್ನ ಎಲ್ಲ ಫುಲ್ ಮ್ಯಾನೇಜ್ ಮಾಡಿದ್ದು. ಅವರು ಬಂದ್ರು. ಆಕ್ಚುಲಿ ನಮಗೆ ಬಿಗ್ ಬಾಸ್ ಅಂದ್ರೆ ಆಕ್ಚುಲಿ ಅವ್ರು ನಮ್ಮವರು, ನಾವು ಕೈ ಬಿಡಕ್ ಆಗಲ್ಲ. ಸೊ ಒಂದು ಅವ್ರು ಆಕ್ಚುಲಿ ನಮ್ಮನೆ ಹೆಣ್ಮಕ್ಳು ತರ ನಾವು ಗೌರವಿಸ್ತೀವಿ. ಅವ್ರು ಯಾವತ್ತೇ ಬರ್ಲಿ ನಮ್ ಸಪೋರ್ಟ್ ಇರುತ್ತೆ. ಸೊ ಆಕ್ಚುಲಿ ಅವ್ರು ಬಂದಿರೋದು ನಮ್ ಖುಷಿ, ಒಂದು ಎಕ್ಸ್ಪೀರಿಯನ್ಸ್. ಆಮೇಲೆ ಎಲ್ಲರೂ ತುಂಬಾ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟೋ ಜನ ಬಂದಿರ್ಬೋದು. ಸೊ ಅವ್ರು ತುಂಬಾ ಅಂದ್ರೆ ತುಂಬಾ ಕೋಪರೇಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಆಕ್ಟ್ ಮಾಡ್ತೀವಿ. ಥ್ಯಾಂಕ್ ಯು. ಬನ್ನಿ ಅಮ್ಮ. ಓಕೆ, ಸೊ ಮೈಸೂರಲ್ಲಿ ಮೀಟಪ್ ಎಲ್ಲ ಮುಗಿಸ್ಕೊಂಡು ಇವಾಗ ನೆಕ್ಸ್ಟು ಆನ್ ದ ವೇ ಚನ್ನಪಟ್ಟಣ ಹತ್ರ ಗೌಡಗೆರೆ ಚಾಮುಂಡೇಶ್ವರಿ ಹತ್ರ ಬಂದಿದ್ದೀವಿ. ಬಾಯ್ಸ್ ಎಲ್ಲ ಅಲ್ಲಿ ಫ್ರಂಟಲ್ಲಿ ಹಾಕೊಂಡಿದ್ದಾರೆ ಕಾರು. ಸೊ ನಮ್ಗೆ ಎಷ್ಟಿದೆ ಪಾಪ, ನೈಟಿಂದ ನಿದ್ದೆ ಮಾಡಿಲ್ಲ, ನೆನ್ನೆ ಬರ್ಡೇ ಇತ್ತು. ಸೊ ಫುಲ್ ಆರಾಮ್ ಮಲ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಪೋಲೋ ಕಾರ್ ಎತ್ಕೊಂಡು ಓಡಿಸ್ಕೊಂಡು ಬಂದ್ವಿ. ಸೊ ಇಲ್ಲೇ ಪಾರ್ಕಿಂಗಲ್ಲಿ ನಿಲ್ಸಿದ್ದೀವಿ. ಇವಾಗ ಅಲ್ಲಿ ಹೋಗೋಣ. ಅಲ್ಲಿ ಹೋಗ್ಬಿಟ್ಟು ಡೈರೆಕ್ಟ್ ಎಂಟ್ರಿ, ನಮಗೆ ಸ್ಪೆಷಲ್ ವಿ ಐ ಪಿ ಎಂಟ್ರಿ ತೊಗೊಂಡು ಹೋಗೋಣ. ದರ್ಶನ ಮುಗಿಸ್ಕೊಂಬರೋಣ. ನಮ್ಮ ಜೊತೆಗೆ ಒಬ್ಬರು ಸೆಲೆಬ್ರಿಟಿ ಇದ್ದಾರೆ. ಎಸ್, ನಾನಲ್ಲ, ಸಿದ್ಧಾರ್ಥ ಅಲ್ಲ, ಸಿದ್ದು. ಸೊ ಬನ್ನಿ ಅಲ್ಲಿ ಹೋಗೋಣ. ಇದೆ ನೋಡಿ ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್. ಸೊ ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ ಹತ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬರೋಷ್ಟರಲ್ಲಿ ಜನಗಳಿಗೆಲ್ಲ ಗೊತ್ತಾಗಿತ್ತು ರಾಶಿಕಾ ಶೆಟ್ಟಿ ಅವ್ರು ಬಂದಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಕ್ರೌಡ್ ತುಂಬಾ ಜಾಸ್ತಿ ಆಗುತ್ತೆ. ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಸೆಲ್ಫಿ ಕೊಟ್ಟು ನೆಕ್ಸ್ಟು ಮೇನ್ ಟೆಂಪಲಲ್ಲೂ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟು ಈ ಟೆಂಪಲ್ ನಡೆಸ್ಕೊಂಡು ಹೋಗ್ತಿರೋಂಥ ಮಲ್ಲೇಶ್ ಅವ್ರನ್ನ ಮೀಟ್ ಆಗ್ತೀವಿ. ಹಾಗೆ ಅವ್ರ ಹತ್ರ ಆಶೀರ್ವಾದ ತೊಗೊಂಡು ಹಾಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹಾಗೆ ಅವ್ರ ಕಡೆಯಿಂದ ರಾಶಿಕಾ ಶೆಟ್ಟಿ ಅವ್ರಿಗೆ ಸನ್ಮಾನ ಕೂಡ ಮಾಡ್ತಾರೆ. ಅವ್ರು ಚೆನ್ನಾಗಿ ಆಡೋದಕ್ಕೆ ಹಾಗೆ ಒಳ್ಳೆ ವಿಷಸ್ ಕೂಡ ಹೇಳ್ತಾರೆ. ಅಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟು ಹೊರಡ್ತೀವಿ. ಓಕೆ, ಸೊ ಮೀಟಪ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ತುಂಬಾ ಟಯರ್ಡ್ ಆಗಿತ್ತು. ಆ್ಯಕ್ಚುಲಿ ನಮಗೂ ಟಯರ್ಡ್ ಆಗಿತ್ತು, ನಮಗಿಂತ ಜಾಸ್ತಿ ರಾಶಿಕಾ ಅವ್ರು ಟಯರ್ಡ್ ಆಗಿತ್ತು. ಸೊ ಅದಕ್ಕೋಸ್ಕರ ನಾವು ಅವ್ರ ಕೈಲಿ ವ್ಲಾಗ್ ಮಾಡ್ಸೋಕ್ಕೆ ಹೋಗಿಲ್ಲ. ಯಾಕಂದರೆ ಅಲ್ಲಿಂದ ಬರೋಷ್ಟರಲ್ಲಿ ತುಂಬ ಲೇಟ್ ಆಗಿತ್ತು. ಸೊ ಅದಾದಮೇಲೆ ಅವ್ರಿಗೆ ನೆಕ್ಸ್ಟು ಫಿನಾಲಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲನೂ ಇತ್ತು. ಸೊ ಅದಕ್ಕೋಸ್ಕರ ಅವ್ರನ್ನ ಮನೆಗೆ ಡ್ರಾಪ್ ಮಾಡಿ ನಾವು ಮನೆಗೆ ಬಂದ್ವಿ. ಸೊ ಹೆಂಗನ್ಸ್ತು ಇವತ್ತು ಮೀಟಪ್?
ಓ ಯಪ್ಪ, ಈ ಫ್ಯಾನ್ ಕ್ರೌಡ್ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಫಸ್ಟ್. Crazy ಇತ್ತು. ಆಮೇಲೆ ಆ ರೆಕಗ್ನೈಸೇಷನ್ ಮತ್ತೆ ಲೈಕ್ ಆ ಸಪೋರ್ಟ್ ರಾಶಿಕಾಗ್ ಸಿಕ್ಕಿರೋದಂತೂ ಲೈಕ್ ತುಂಬಾ ಕ್ರೇಜಿ. ಲೈಕ್ ನಾನು ಮಾಡಿರೋ PR ಆಕ್ಟಿವಿಟಿಗಿಂತ ಲೈಕ್ ನನಗೆ 10x ರೆಸ್ಪಾನ್ಸ್ ಸಿಕ್ಕಿದೆ. ಐ ಆಮ್ ಲಿಟ್ರಲಿ ಹ್ಯಾಪಿ ಫಾರ್ ಹರ್. ಲೈಕ್ ದಟ್ ಇಸ್ ಆಲ್ ಹರ್ ಓನ್ ಗೇನ್ಸ್ ಅಂತ ಹೇಳ್ಬೋದು. ಹೌದು. ಅಂಡ್ ಯಾ, ಟಾಸ್ಕ್ ಕ್ವೀನ್, ಸೊ ಶಿ ಡಿಸರ್ವ್ಸ್ ದಟ್. ಶಿ ಡೆಫಿನೆಟ್ಲಿ ಡಿಸರ್ವ್ ದಟ್. ಆ್ಯಂಡ್ ರೆಸ್ಪಾನ್ಸ್ ಮಾತ್ರ ಕ್ರೇಜ್ ಇತ್ತು. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಮೈಸೂರು ಬಾಯ್ಸ್. ಸೊ ಒಂದು ಕಾಲ್ ಮಾಡಿದ್ದಕ್ಕೆ ತುಂಬ ಚೆನ್ನಾಗೆಲ್ಲ ಆರ್ಗನೈಸ್ ಮಾಡಿ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದರು. ಅದಾದಮೇಲೆ ಅಭಿ ಅಂತ ನಮ್ಗೆ ಆ್ಯಕ್ಚುಲಿ ಇಲ್ಲಿ ಗೌಡ್ಗೆನಲ್ಲಿ ಪರಿಚಯ ಆಗಿದ್ದು, ಹಿತೇಶ್ ಫ್ರೆಂಡು. ಸೊ ಅವರು ಅಷ್ಟೇ, ಅವರು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವರಿಂದನೇ ಸೊ ನಾವು ಎಲ್ಲ ಡೈರೆಕ್ಟ್ ಎಲ್ಲನೂ ದರ್ಶನ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಆ ದೇವಸ್ಥಾನ ನಡೆಸ್ತಿದ್ದಾರಲ್ಲ ಮಲ್ಲೇಶ್ ಸ್ವಾಮಿಗಳು, ಸೊ ಅವ್ರ ಹತ್ರನೂ ಹೋಗಿ ಎಲ್ಲ ಮಾತಾಡ್ಕೊಂಡೆಲ್ಲನೂ ಬಂದ್ವಿ. ಸೊ ತುಂಬ ಚೆನ್ನಾಗಿತ್ತು, ಅವರಿಂದನೂ ಆಶೀರ್ವಾದ ಸಿಕ್ತು. ಸೊ ಎಂಡ್ ಆಫ್ ದ ಡೇ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ರಾಶಿಕಾ ಶೆಟ್ಟಿ ಅವ್ರಿಗೆ ಸಿಕ್ಕಿದೆ. ಸೊ ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನಾವೇನು ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಆ ಫುಟೇಜಸ್ ಎಲ್ಲನೂ ಹಾಗೆ ರಾ ಕ್ಲಿಪ್ಸ್ಗಳೆಲ್ಲನೂ ಹಾಕಿದ್ದೀನಿ. ಸೊ ನೆಕ್ಸ್ಟ್ ಇನ್ನೂ ಕ್ರೇಜಿ ಕಂಟೆಂಟ್ಸ್ಗಳೆಲ್ಲ ಬರುತ್ತೆ. ಈ ವ್ಲಾಗ್ ಬಿಗಿನಿಂಗಲ್ಲಿ ಹೇಳ್ದಂಗೆ ಸೊ ರಾಶಿಕಾ ಅವ್ರ ಕೈಲಿ ಫಸ್ಟ್ ಟೈಮ್ ವ್ಲಾಗ್ ಮಾಡಿಸಿದ್ದು. ಸೊ ನಿಮ್ಗೆ ಅದನ್ನು ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇದೆಲ್ಲನೂ ಮಾಡಿಸಿದ್ದೆಲ್ಲನೂ ನಿಮಗೋಸ್ಕರ, ನಮ್ಮ ಕರ್ನಾಟಕ ಜನತೆಗೋಸ್ಕರ, ಹಾಗೆ ರಾಶಿಯನ್ಸ್ಗೋಸ್ಕರ. ನಿಮಗೇನಾದ್ರು ರಾಶಿಕಾ ಅವರು ವ್ಲಾಗ್ ಮಾಡಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನೆಕ್ಸ್ಟು ಅದ್ರದ್ದು ಅಪ್ಡೇಟ್ಸ್ಗಳೆಲ್ಲನೂ ಬರುತ್ತೆ, ನಾವೇ ಪುಷ್ ಮಾಡ್ತೀವಿ ವ್ಲಾಗಿಂಗ್ ಕಮ್ಯುನಿಟಿಗೆ. ಸದ್ಯಕ್ಕೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನಮ್ಮ ಚಾನಲ್ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಆಲ್ ರಾಶಿಯನ್ಸ್ ನಿಮ್ಗೋಸ್ಕರ ಈ ವಿಡಿಯೋ ಮಾಡಿಸಿರೋದು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನ ಬೇಜಾನ್ ಸಲ ಲೈಕ್ ಫೀಚರ್ ಮಾಡಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರ್ತಾನೆ ಇರ್ತಾರೆ ನಮ್ಮ ಚಾನಲ್ ಅಲ್ಲಿ. ಸೊ ಇದನ್ನ ಬಿಟ್ರೆ ನೆಕ್ಸ್ಟ್ ಇನ್ನ ಸೆಲೆಬ್ರಿಟೀಸ್ ಜೊತೆ ಎಲ್ಲನೋ ಲೈಫ್ ಸ್ಟೈಲ್ ವ್ಲಾಗ್ಗಳನ್ನ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಅದೆಲ್ಲ ನಿಮಗೆ ಫ್ಯೂಚರಲ್ಲಿ ಸಿಗುತ್ತೆ ಅಪ್ಡೇಟ್ಸ್ಗಳು ಅತಿ ಶೀಘ್ರದಲ್ಲಿ. ಸೊ ಸದ್ಯಕ್ಕೆ ಈ ವ್ಲಾಗ್ನ ಮುಗಿಸೋಣ ಇಲ್ಲಿಗೆ. ಟೈಮ್ ಆಗಿದೆ, ನಾವು ಒಂದು ನಿದ್ದೆ ಮಾಡಬೇಕು. ಸೊ ಗುಡ್ ನೈಟ್, ಸಿಯಾ, ಟೇಕ್ ಕೇರ್.